ಇದು ಕರ್ನಾಟಕ ಸರ್ಕಾರದ ವತಿಯಿಂದ ಕೊಟ್ಟಂತಹ ಒಂದು ಸಾಮಗ್ರಿ. ಪ್ರತಿ ಪಾಠದ ಮೇಲೆ 1 ಅಂಕದ 2 ಅಂಕದ 3 ಅಂಕದ ಮತ್ತು 4 ಅಂಕದ ಪ್ರಶ್ನೆಗಳು ಇಲ್ಲಿದ್ದಾವೆ. ನಮ್ಮ ಟಾರ್ಗೆಟ್ ಇರೋದು 80 ಔಟ್ ಆಫ್ 80, 80ಕ್ಕೆ 80 ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ತಗೊಳ್ಳುವಂಥದ್ದು. ಸರ್ ಬರಿಬೋದು, ನಿಮಗೆ ಜ್ಞಾನ ಇದ್ದರೆ ಯಾವ ಥರ ಕೂಡ ಬರಿಬೋದು, ಆದರೆ ಕರೆಕ್ಟ್ ಮೀನಿಂಗ್ ಇರಬೇಕು. ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 10ನೇ ತರಗತಿಯ ವಿಜ್ಞಾನ LBA ಪ್ರಶ್ನೋತ್ತರಗಳನ್ನು ಮಾಡ್ತಾ ಇದ್ವಿ. 1500 ಪ್ರಶ್ನೆಗಳ ಒಂದು ವಿಡಿಯೋ ಸರಣಿ. ಈ ವಿಡಿಯೋ ಸರಣಿಯೊಳಗಡೆ ನಿಮಗೆ ಸಂಪೂರ್ಣವಾದಂತಹ ವಿಜ್ಞಾನದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳು ಸಿಗ್ತವೆ. ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಕೊಡಿ. ಅಂತಂದಾಗ ನಾವು ಮಾಡಿದಂಥ ವಿಡಿಯೋಗಳು ನಿಮಗೆ ವೇಗವಾಗಿ ತಲುಪ್ತವೆ. ಸರಿನಾ? ಇವತ್ತು ನಾನು ಹೊಸ ಪಾಠವನ್ನು ಆರಂಭ ಮಾಡ್ತಾ ಇದ್ದೀನಿ. ಪಾಠದ ಹೆಸರು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕ್ಕಂತಹ ಒಂದು ಸುಂದರವಾದಂತಹ ಅಧ್ಯಾಯ. ಈ ಅಧ್ಯಾಯವನ್ನು ನಾವು ಆಲ್ರೆಡಿ ಸಂಪೂರ್ಣ ವಿಡಿಯೋವನ್ನು ಮಾಡಿದ್ದೀವಿ. ಆ ವಿಡಿಯೋ ನಿಮಗೆ ಪ್ಲೇ ಲಿಸ್ಟಲ್ಲಿ ಸಿಗ್ತದೆ. ಡಿಸ್ಕ್ರಿಪ್ಷನಲ್ಲೂ ಕೂಡ ಆ ವಿಡಿಯೋದ ಕಂಪ್ಲೀಟ್ ಆದಂತಹ ಪ್ಲೇ ಲಿಸ್ಟ್ ನಿಮಗೆ ಸಿಗ್ತದೆ. ಪಾಠವನ್ನು ಆರಂಭ ಮಾಡೋಣಂತೆ. ಕಲಿಕಾಂಶಗಳು ಕೊಟ್ಟಿದ್ದಾರೆ. ಆಮ್ಲ ಎಂದರೇನು, ಪ್ರತ್ಯಾಮ್ಲ ಎಂದರೇನು, ಭೌತಿಕ ಗುಣಲಕ್ಷಣಗಳು ಯಾವುವು. ಆಮ್ಲ ಅಂದರೆ ಗೊತ್ತಿದೆ ನಿಮಗೆ, ಹುಳಿ ರುಚಿ. ಪ್ರತ್ಯಾಮ್ಲ ಕಹಿ ರುಚಿ. ಭೌತಿಕ ಗುಣಗಳು ಇವು ಗೊತ್ತಾಯಿತು. ಅದಾದ ನಂತರ ರಾಸಾಯನಿಕ ಗುಣಗಳಂತಂದಾಗ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ, ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ, ಅದೆಲ್ಲ ಪದಗಳು ನಿಮಗೆ ಗೊತ್ತಿದ್ದಾವೆ. ದೈನಂದಿನ ಜೀವನದಲ್ಲಿ pHನ ಮೌಲ್ಯವೇನು, ಅದಾದ ನಂತರ ಲವಣಗಳ ಉಪಯೋಗಗಳನ್ನು ತಿಳಿಸಿ, ಅವನ್ನೆಲ್ಲ ನಾವು ನೋಡ್ಕೊತ ಹೋಗಿದ್ವಿ. ಸರಿನಾ? ಪ್ರಶ್ನೆಗಳ ವಿಧಗಳಿಗೆ ಅಂಕಗಳ ಹಂಚಿಕೆ ನೋಡಿದಾಗ 26% ಸುಲಭ ಪ್ರಶ್ನೆಗಳು ಬರ್ತವೆ, 43% ಸಾಧಾರಣ ಪ್ರಶ್ನೆಗಳು ಹಾಗೂ 31% ಏನಪ್ಪ ಅಂದರೆ ಕಠಿಣ ಪ್ರಶ್ನೆಗಳು ಬರ್ತವೆ ಈ ಒಂದು ಪಾಠದಿಂದ. ಹಾಗಾಗಿ ಈ ಪಾಠದಲ್ಲಿ ಅಪ್ಲೈಡ್ ಕ್ವಶನ್ಗಳು ಕೇಳುವುದು ಜಾಸ್ತಿ ಅಂತ ಹೇಳ್ಬೋದು. ಬನ್ನಿ, ಈ ಪಾಠದಲ್ಲಿರ್ತಕ್ಕಂತಹ MCQ ಕ್ವಶನ್ಸ್ಗಳನ್ನು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು, ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಅಭ್ಯಾಸ ಮಾಡೋಣಂತೆ. 1ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ ಯಾವುದು ಅಂತ ಹೇಳ್ತಾ ಇದ್ದಾರೆ. ತಟಸ್ಥೀಕರಣ ಕ್ರಿಯೆ ಅಂತಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಮ್ಮಿಲನದಿಂದ ಲವಣ ಮತ್ತು ನೀರು ಉತ್ಪತ್ತಿಯಾಗುವಂತಹ ಒಂದು ಕ್ರಿಯೆಗೆ ನಾವು ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಬನ್ನಿ, ಇದರಲ್ಲಿರ್ತಕ್ಕಂತಹ ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ BaCl2 ಪ್ಲಸ್ H2SO4 ಆರೋ ಮಾರ್ಕ್ BaSO4 ಪ್ಲಸ್ 2HCl. ಇಲ್ಲಿ ನೀರು ಉತ್ಪತ್ತಿ ಆಗಲಿಲ್ಲ ಅಂತಂದರೆ ಅದು ತಟಸ್ಥೀಕರಣ ಕ್ರಿಯೆ ಆಗೋದಕ್ಕೆ ಚಾನ್ಸೇ ಇಲ್ಲ. ಎ ಔಟ್. ಅದಾದ ನಂತರ ಡಿ ನೋಡಿ, ಡಿಯಲ್ಲಿ AgNO3 ಪ್ಲಸ್ HCl ಆರೋ ಮಾರ್ಕ್ AgCl ಪ್ಲಸ್ HNO3 ಅಂತ ಇದೆ. ಇದು ಯಾವ ಕ್ರಿಯೆ ಆಗಿರ್ತದೆ? ಇದೇನಪ್ಪ ಅಂತಂದರೆ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗ್ತದೆ. ಪ್ರೆಸಿಪಿಟೇಷನ್ ಉಂಟಾಗ್ತದೆ, ಪ್ರಕ್ಷೇಪ ಉಂಟಾಗ್ತದೆ. ಹಾಗಾಗಿ ಇದು ತಟಸ್ಥೀಕರಣ ಕ್ರಿಯೆ ಆಗೋದಕ್ಕೆ ಚಾನ್ಸ್ ಇಲ್ಲ. ಬಂದ್ಬಿಟ್ಟು ಬಿ ಆ್ಯಂಡ್ ಸಿ. ಬಿ ಮತ್ತು ಸಿ ಯಲ್ಲಿ ಬಿ ಒಳಗಡೆ ನೋಡ್ರಿ, ಕ್ಲೋರಿನ್ ಅನಿಲವು ಬಿಡುಗಡೆ ಆಗ್ತಾ ಇದೆ. ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಇಸ್ ಈಕ್ವಲ್ ಟು ಲವಣ ಪ್ಲಸ್ ನೀರು ಅಷ್ಟೇ ಇರಬೇಕು. ಇಲ್ಲಿದೆ ನೋಡಿ, ಲವಣ ಪ್ಲಸ್ ನೀರು. NaOH ಅಂತಕ್ಕಂಥದ್ದು ಪ್ರತ್ಯಾಮ್ಲ, H2SO4 ಆಮ್ಲ, Na2SO4 ಸೋಡಿಯಂ ಸಲ್ಫೇಟ್ ಇದು ಲವಣ. ಅದಾದ ನಂತರ 2H2O ಇದೇನಪ್ಪ, ನೀರು ಅಂತ ನಾವು ಹೇಳ್ತೀವಿ. ಹಾಗಾಗಿ ಉತ್ತರ 1ನೇದು ಸಿ ಅಂತ ಆಗ್ತದೆ. 2ನೆಯ ಪ್ರಶ್ನೆ, ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ, pHನ ಮೌಲ್ಯ ಹೆಚ್ಚಾದಂತೆ ಏನಾಗ್ತದೆ? pH ಮೌಲ್ಯ ಕಡಿಮೆ ಆದರೆ ಆಮ್ಲೀಯತೆ ಹೆಚ್ಚಾಗುತ್ತದೆ. pHನ ಮೌಲ್ಯ ಹೆಚ್ಚಾದಂತೆ ಆಮ್ಲೀಯತೆ ಕಡಿಮೆ ಆಗುತ್ತದೆ, ಪ್ರತ್ಯಾಮ್ಲೀಯತೆ ಕಡೆಗೆ ಹೋಗುತ್ತದೆ. 7ಕ್ಕಿಂತ ಕಡಿಮೆ ಇದ್ದರೆ pHನ ಮೌಲ್ಯ ಅದು ಆಮ್ಲ ಅಂತ ಹೇಳ್ತೀವಿ. 7ಕ್ಕಿಂತ ಹೆಚ್ಚಿದ್ರೆ ಅದು ಪ್ರತ್ಯಾಮ್ಲ ಅಂತ ನಾವು ಹೇಳ್ತೀವಿ. ಸರಿನಾ? ಹಾಗಾಗಿ ಇಲ್ಲಿ ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆ ಆಗುತ್ತದೆ ಮತ್ತು OH ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ. ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆ ಆಗುತ್ತದೆ ಅಂತೆ, ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆ ಆಗೋದಿಲ್ಲ. ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ, ಕಡಿಮೆ ಆಗೋದಿಲ್ಲ. 1ನೇ ಆಪ್ಷನ್ ಔಟ್. ಆಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಇಲ್ಲ. ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ ಆಮ್ಲೀಯ ಲಕ್ಷಣ ಕಡಿಮೆ ಆಗುತ್ತದೆ, ಹೆಚ್ಚಾಗೋದಿಲ್ಲ. ಹಾಗಾಗಿ 2ನೇದು ಔಟ್. 3ನೇದು ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು OH
ಅಯಾನುಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತದೆ. ಹೌದು, ಇದು ಸರಿ ಉತ್ತರ ಆಗ್ತದೆ. 4ನೇ ಒಂದು ನೋಡಿಬಿಡೋಣ. ಆಮ್ಲೀಯ ಲಕ್ಷಣ ಕಡಿಮೆ ಆಗುತ್ತದೆ, H+ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ನೋಡಿ, H+ ಅಯಾನುಗಳ ಸಂಖ್ಯೆ ಹೆಚ್ಚಾದರೆ pH ಮೌಲ್ಯ ಕಡಿಮೆ ಆಗುತ್ತದೆ. H+ ಹೆಚ್ಚಾದರೆ pH ಮೌಲ್ಯ ಕಡಿಮೆ ಆಗುತ್ತದೆ. OH- ಹೆಚ್ಚಾದರೆ pH ಮೌಲ್ಯ ಹೆಚ್ಚಾಗುತ್ತದೆ. ಅರ್ಥ ಆಗ್ತದೆಯಾ? H+ ಅಯಾನುಗಳ ಸಂಖ್ಯೆ ಹೆಚ್ಚಾದರೆ ಅದು ಆಮ್ಲೀಯತೆ ಆಗ್ತದೆ ಮತ್ತು pH ಮೌಲ್ಯ ಕಡಿಮೆ ಆಗ್ತದೆ. ಇಲ್ಲಿ pH ಮೌಲ್ಯ ಹೆಚ್ಚು ಅಂತ ಹೇಳ್ತಾ ಇದ್ರೆ ಇದು ಡಿ ಕೂಡ ತಪ್ಪಾಯಿತು. ಸಿ ಸರಿಯಾದ ಉತ್ತರ ಅಂತ ನಾವು ಹೇಳ್ಬೋದು. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಸಂಯುಕ್ತ ಯಾವುದಂತೆ? ಆಮ್ಲದ ಜೊತೆಗೂ ವರ್ತನೆ ಮಾಡ್ತದೆ, ಪ್ರತ್ಯಾಮ್ಲಗಳ ಜೊತೆಗೂ ವರ್ತನೆ ಮಾಡ್ತದೆ. ಹಾಗೆ ವರ್ತನೆ ಮಾಡಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡ್ತದೆ. ಅದಕ್ಕೆ ನಾವು ಉಭಯಧರ್ಮಿ ಆಕ್ಸೈಡ್ಗಳು ಅಂತ ಕರಿತೀವಿ, ಆಂಫೋಟೆರಿಕ್ ಆಕ್ಸೈಡ್ಗಳು ಅಂತ ಕರಿತೀವಿ. ಇಲ್ಲಿ ಉದಾಹರಣೆ ಉಭಯಧರ್ಮಿ ಆಕ್ಸೈಡ್ ಯಾವುದ್ರಿ? ಅಲ್ಯೂಮಿನಿಯಂ ಅಂತ ನಾವು ಹೇಳ್ಬೋದು. ಅಲ್ಯೂಮಿನಿಯಂನ ಸಂಯುಕ್ತ, ತಾಮ್ರದ ಸಂಯುಕ್ತ ಅಲ್ಲ, ಕಬ್ಬಿಣದ ಸಂಯುಕ್ತ ಅಲ್ಲ, ಸೋಡಿಯಂ ಸಂಯುಕ್ತ ಅಲ್ಲ, ಅಲ್ಯೂಮಿನಿಯಂ ಸಂಯುಕ್ತ ಸರಿಯಾದ ಉತ್ತರ. 4ನೇ ಪ್ರಶ್ನೆ, ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ನೋಡ್ರಿ, ಯಾವುದೇ ಲೋಹದ ಕಾರ್ಬೋನೇಟ್ ಅಥವಾ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲದೊಂದಿಗೆ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗಲೇಬೇಕು. ಇಲ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಅನಿಲವೇ ಬಿಡುಗಡೆಯಾಗುತ್ತದೆ. ಆಪ್ಷನ್ಗಳು ನೋಡ್ಕೊತ ಹೋಗೋಣಂತೆ. ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಎ, ನೈಟ್ರೋಜನ್ ಡೈಆಕ್ಸೈಡ್ ಆಪ್ಷನ್ ಬಿ, ಹೈಡ್ರೋಜನ್ ಆಪ್ಷನ್ ಸಿ, ಕ್ಲೋರಿನ್ ಆಪ್ಷನ್ ಡಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಉತ್ತರ ಏನು ಬಂತು? ಕಾರ್ಬನ್ ಡೈಆಕ್ಸೈಡ್ ಅಂತ ಬಂತು. 5ನೇ ಪ್ರಶ್ನೆ, ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು ಯಾವುದು? ನೀಲಿ ಇದ್ದದ್ದು ಕೆಂಪು ಮಾಡಬೇಕಂದ್ರೆ ಅದು ಆಮ್ಲವೇ ಆಗಿರಬೇಕು. ಆಮ್ಲ ಯಾವುದು ಅಂತ ನೋಡ್ಕೊಳ್ಬೇಕು. ಶುದ್ಧ ನೀರು ಆಮ್ಲ ಅಲ್ಲ. ಜಠರಸ ಹೌದು ಆಮ್ಲ. ಸುಣ್ಣದ ತಿಳಿ ನೀರು ಪ್ರತ್ಯಾಮ್ಲ. ಸೋಡಿಯಂ ಹೈಡ್ರಾಕ್ಸೈಡ್ ದ್ರವಣ ಪ್ರತ್ಯಾಮ್ಲ. ಇದು ಪ್ರತ್ಯಾಮ್ಲ ನೀಲಿ ಇದ್ದದ್ದು ಕೆಂಪು ಮಾಡಲ್ಲ. ಇವೆರಡು ಔಟ್. ನೀರು ಅದು ಆಮ್ಲನೂ ಅಲ್ಲ, ಪ್ರತ್ಯಾಮ್ಲನೂ ಅಲ್ಲ, ಅದು ಔಟ್. ಉಳಿದಿದ್ದೇನು? ಜಠರಸ. ಇದು ಆಮ್ಲೀಯ ಗುಣವನ್ನು ಹೊಂದಿದೆ ಅಂತ ನಾವು ಹೇಳಬಹುದು. 6ನೇ ಪ್ರಶ್ನೆ, ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವ ಆಮ್ಲ ಯಾವುದು? ಮಿಥನಾಯಿಕ್ ಆಮ್ಲ ಅಂತ ಕರಿತೀವಿ, ಫಾರ್ಮಿಕ್ ಆಮ್ಲ ಅಂತಲೂ ಕರೀತಾರೆ. ಎರಡು ಒಂದೇ. ಮಿಥನಾಯಿಕ್ ಆಮ್ಲ, ಆಕ್ಸಾಲಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ. ಆಕ್ಸಾಲಿಕ್ ಆಮ್ಲ ಅಂತಕ್ಕಂಥದ್ದು ಟೊಮೆಟೊನಲ್ಲಿ ಇರ್ತದೆ. ಲ್ಯಾಕ್ಟಿಕ್ ಆಮ್ಲ ಅಂತಕ್ಕಂಥದ್ದು ಹಾಲಿನೊಳಗಡೆ ಇರ್ತದೆ. ಸಿಟ್ರಿಕ್ ಆಮ್ಲ ಅಂತಕ್ಕಂಥದ್ದು ನಿಂಬೆ ಹಣ್ಣಿನೊಳಗಡೆ, ಮೋಸಂಬಿ ಒಳಗಡೆ ಇರ್ತದೆ. 7ನೆಯ ಪ್ರಶ್ನೆ, ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಬಳಸುವ ಸಂಯುಕ್ತಗಳು ಯಾವುವು ಅಂತ ಕೇಳ್ತಾರೆ. ನೀರಿನ ಶಾಶ್ವತ ಗಡಸುತನ ಅಂತಂದರೆ ಅದರೊಳಗಡೆ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂನ ಅಣುಗಳಿರಬೇಕು, ಅಯಾನುಗಳಿರಬೇಕು. ನೀರಿನಲ್ಲಿ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂನ ಅಯಾನುಗಳು ಜಾಸ್ತಿ ಇದ್ದರೆ ಅದಕ್ಕೆ ಗಡುಸು ನೀರು ಅಂತ ಕರಿತೀವಿ. ಅದು ಯಾವಾಗಲೂ ಸಾಬೂನು ಮತ್ತು ಮಾರ್ಜಕಗಳು ಅಂತ ಪಾಠ ಕಲ್ತಿರಿ ಗೊತ್ತಾ? ಮಾರ್ಜಕಗಳ ಜೊತೆಗೆ ವರ್ತನೆ ಮಾಡಿ ಗಡುಸುತನದ ನಿವಾರಣೆಗೆ ಕಾರಣವಾಗುತ್ತವೆ. ಉದಾಹರಣೆ ನೋಡೋಣಂತೆ. ಉದಾಹರಣೆ ಅಂತಂದರೆ ಆಪ್ಷನ್ ನೋಡೋಣಂತೆ. ಸೋಡಿಯಂ ಕಾರ್ಬೋನೇಟ್ ಅಂತ ಕೊಟ್ಟಿದ್ದಾರೆ, ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕೊಟ್ಟಿದ್ದಾರೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕೊಟ್ಟಿದ್ದಾರೆ, ಸೋಡಿಯಂ ಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ. ಸೋಡಿಯಂ ಕ್ಲೋರೈಡ್ ಅಂದರೆ ಅಡುಗೆ ಉಪ್ಪು, ಅಲ್ವೇ ಅಲ್ಲ. ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ ಅದೊಂದು ಏನಪ್ಪ ಪ್ರತ್ಯಾಮ್ಲ, ಅದು ಕೂಡ ಅಲ್ವೇ ಅಲ್ಲ. ಬಂದ್ಬಿಟ್ಟು ಇವೆರಡು ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ವಾಷಿಂಗ್ ಸೋಡಾ ಅಂತ ಬರ್ತದೆ, ವಾಷಿಂಗ್ ಸೋಡಾ. ಆ ವಾಷಿಂಗ್ ಸೋಡಾದ ಅಣುಸೂತ್ರ ಏನು ಅಂತ ಗೊತ್ತಾದಾಗ ಇಲ್ಲಿ ಉತ್ತರ ನಿಮಗೆ ಸಿಗ್ತದೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತಕ್ಕಂಥದ್ದು ಏನಾಗ್ತದೆ? ಅದು ಬೇಕಿಂಗ್ ಸೋಡಾ ಆಗ್ಬಿಡ್ತದೆ. ಹಾಗಾಗಿ ಅದು ಉತ್ತರ ಆಗೋದಿಲ್ಲ. ಉತ್ತರ ಬಂದ್ಬಿಟ್ಟು ಯಾವುದಿಲ್ಲಿ? ಉತ್ತರ ಇರೋದು ಸೋಡಿಯಂ ಕಾರ್ಬೋನೇಟ್ ಅಂಥೇಳಿ. ಸರಿನಾ? ಮುಂದಿನ ಪ್ರಶ್ನೆ, 8ನೆಯ ಪ್ರಶ್ನೆ, ಆಮ್ಲದ pH ಮೌಲ್ಯದ ವ್ಯಾಪ್ತಿ ಎಷ್ಟು? ನೋಡಿ, 0ರಿಂದ 7ರವರೆಗೆ pH ಮೌಲ್ಯ ಇದ್ದರೆ ಅದನ್ನು ಆಮ್ಲ ಅಂತ ಕರಿತೀವಿ. 7ರಿಂದ 14ರವರೆಗೆ pHನ ಮೌಲ್ಯ ಇದ್ದರೆ ಅದಕ್ಕೆ ಪ್ರತ್ಯಾಮ್ಲ ಅಂತ ಕರಿತೀವಿ. ಎಕ್ಸಾಕ್ಟಾಗಿ 7 ಅಂತ ಇದ್ದರೆ ಅದಕ್ಕೆ ನಾವು ತಟಸ್ಥ ದ್ರಾವಣ ಅಂತ ಕರಿತೀವಿ. ಹಾಗಾಗಿ 0ರಿಂದ 7ರವರೆಗೆ ಅಂತಕ್ಕಂಥದ್ದು ಇಲ್ಲಿ ಉತ್ತರ. 7ರವರೆಗೆ ಅಂತಂದರೆ 6.99, 7 7ರಿಂದ 14 ಅಂತಂದರೆ 7.01ರಿಂದ 14ರವರೆಗೆ, 7 ಉಳಿದಿದ್ದೆಲ್ಲ ತಪ್ಪು ಉತ್ತರಗಳು ಅಂತ ಹೇಳ್ಬೋದು. 9ನೇ ಪ್ರಶ್ನೆ, ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ ಏನಾಗ್ತದೆ?
ಹೈಡ್ರೋಜನ್ ಅಯಾನುಗಳಂತಂದರೆ H+ ಅಯಾನುಗಳು. H+ ಅಯಾನುಗಳು ಹೆಚ್ಚಾಗ್ತಾ ಹೋದರೆ ಆ ದ್ರಾವಣ ಆಮ್ಲೀಯ ಆಗ್ತದೆ. OH- ಹೆಚ್ಚಾಗ್ತಾ ಹೋದರೆ ಆ ದ್ರಾವಣ ಪ್ರತ್ಯಾಮ್ಲೀಯವಾಗ್ತದೆ. ಹಾಗಾಗಿ ಇಲ್ಲಿ ನಿಮಗೆ ಉತ್ತರಗಳು ಸಿಗ್ತವೆ. ದ್ರಾವಣದಲ್ಲಿ H+ ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ ತಟಸ್ಥವಾಗುತ್ತದೆ, ತಪ್ಪು. ಪ್ರತ್ಯಾಮ್ಲೀಯತೆ ಹೆಚ್ಚುತ್ತದೆ, ತಪ್ಪು. ಆಮ್ಲೀಯತೆ ಹೆಚ್ಚುತ್ತದೆ, ಸರಿ. ಆಮ್ಲೀಯತೆ ಕಡಿಮೆ ಆಗುತ್ತದೆ, ತಪ್ಪು. ಹಾಗಾಗಿ ಬಿ ಸರಿಯಾದ ಉತ್ತರ, ಆಮ್ಲೀಯತೆ ಹೆಚ್ಚುತ್ತದೆ. 10ನೆಯ ಪ್ರಶ್ನೆ, ಸತುವಿಗೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಬೆರೆಸಿದಾಗ ಬಿಡುಗಡೆ ಆಗುವ ಅನಿಲ ಯಾವುದು? ನೋಡಿ, ಇಲ್ಲಿ ಸತು ಅಂತಕ್ಕಂಥದ್ದು ಒಂದು ಲೋಹ. ಲೋಹವು ಆಮ್ಲಗಳೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲನೇ ಬಿಡುಗಡೆ ಆಗ್ತದೆ. ಕೆಲವೊಂದಿಷ್ಟು ಬಾರಿ, ಉದಾಹರಣೆಯಾಗಿ HNO3 ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಅಲ್ಲಿ ನೈಟ್ರೋಜನ್ ಆಕ್ಸೈಡ್ಗಳು ಉಂಟಾಗುತ್ತವೆ. ಅದು ಬೇರೆ ಮಾತು, ಸರಿನಾ? ಆಲ್ಮೋಸ್ಟ್ 90% ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಏನು ಬಿಡುಗಡೆ ಮಾಡ್ತವೆ? ಹೈಡ್ರೋಜನ್ ಅನಿಲವನ್ನೇ ಬಿಡುಗಡೆ ಮಾಡ್ತವೆ. ಹಾಗಾಗಿ ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಮತ್ತು ಹೈಡ್ರೋಜನ್ ಅಂತಿದೆ. ಸಿ ಹೈಡ್ರೋಜನ್ ಸರಿಯಾದ ಉತ್ತರ ಆಗ್ತದೆ. 11ನೆಯ ಪ್ರಶ್ನೆ, ಆಮ್ಲವನ್ನು ಲೋಹಕ್ಕೆ ಬೆರೆಸಿದಾಗ ದೊರೆಯುವ ಉತ್ಪನ್ನ ಯಾವುದು? ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಲೋಹದ ಲವಣ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ. ಲೋಹದ ಆಕ್ಸೈಡು ಇಲ್ಲ, ತಪ್ಪು. ಲವಣ ಮತ್ತು ನೀರು ಇಲ್ಲ, ತಪ್ಪು. ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ, ತಪ್ಪು. ಲೋಹದ ಲವಣ ಮತ್ತು ಹೈಡ್ರೋಜನ್ ಅನಿಲ, ಡಿ ಸರಿಯಾದ ಉತ್ತರ ಆಗ್ತದೆ. ಓಕೆ, 11ನೆಯ ಪ್ರಶ್ನೆ ಮುಗೀತು. 12ನೇ ಪ್ರಶ್ನೆ, ಸುಣ್ಣದ ತಿಳಿನೀರಿನ ಅಣುಸೂತ್ರ ಏನು? ನೋಡಿ, ಸುಣ್ಣದ ಕಲ್ಲು ಅಂತಂದರೆ CaCO3, ಸುಟ್ಟ ಸುಣ್ಣ ಅಂದರೆ CaO, ಸುಣ್ಣದ ತಿಳಿನೀರು ಅಂದರೆ CaOH ಟಾಯ್ಸ್. ಅಂದರೆ ಇಲ್ಲಿ ಏನು ಕೇಳ್ತಾ ಇದ್ದಾರೆ? ಸುಣ್ಣದ ತಿಳಿನೀರು ಅಂತ ಕೇಳ್ತಾ. ಸುಣ್ಣದ ತಿಳಿನೀರಿನ ಅಣುಸೂತ್ರ ಏನ್ರಿ? CaOH ಟಾಯ್ಸ್ ಆಗ್ತದೆ. CaO ಸುಟ್ಟು ಸುಣ್ಣ, ಸುಣ್ಣದ ಕಲ್ಲು ಕಾರ್ಬನ್ ಡೈಆಕ್ಸೈಡ್, ಇದು ಸುಣ್ಣದ ತಿಳಿನೀರು. 13ನೆಯ ಪ್ರಶ್ನೆ, ತಾಮ್ರದ ಆಕ್ಸೈಡ್ ದ್ರಾವಣಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ CaO ಪ್ಲಸ್ HCl ಏನಾಗ್ತದೆ? CaO ಪ್ಲಸ್ HCl, CaCl2 ಪ್ಲಸ್ H2O ಅಂತ ಸಿಗ್ತದೆ, ಸರಿನಾ? ಅದರ ಬಣ್ಣ ನೀಲಿ ಹಸಿರು ಆಗಲು ಕಾರಣ ತಾಮ್ರದ ಆಕ್ಸೈಡ್, ನೀರು, ತಾಮ್ರದ ಹೈಡ್ರಾಕ್ಸೈಡ್, ತಾಮ್ರದ ಕ್ಲೋರೈಡ್. ಇಲ್ಲಿ ಸರಿಯಾದ ಉತ್ತರ ತಾಮ್ರದ ಕ್ಲೋರೈಡ್ ಅಂತ ಆಗ್ತದೆ. ಕರೆಕ್ಟ್, ಡಿ ಉತ್ತರ ಅಂತ ಆಗ್ತದೆ. ಡಿ ಉತ್ತರ ಯಾಕೆ ಸರ್ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಇಲ್ಲಿ ಸಿ ಉತ್ತರ ಕೊಟ್ಟಿದ್ರಲ್ಲ ಹಿಂದ್ಗಡೆ ಅಂತಕ್ಕೆ ನೀವು ಕೇಳಿದಾಗ ಇಲ್ಲಿ ಏನಾಗ್ತದೆ ನೋಡಿ, ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅವ್ರೇನು ಕೊಟ್ಟಿದ್ದಾರೆ? ತಾಮ್ರದ ಆಕ್ಸೈಡ್ ಅಂತ ಕೊಟ್ಟಿದ್ದಾರೆ, CuO. ಅದರಲ್ಲಿ HCl ಆಮ್ಲ ಇದೆ. ತಾಮ್ರದ ಆಕ್ಸೈಡ್ ಅಂತಂದಾಗ CuO ಪ್ಲಸ್ HCl, ಆರೋ ಮಾರ್ಕ್ CuCl2 ಪ್ಲಸ್ H2O ಅಂತ ಆಗ್ತದೆ. ಯಾಕೆ ಅಂತಂದರೆ ತಾಮ್ರ ಅಂತಂದರೆ ಇದು ಲೋಹ, ಲೋಹದ ಇದು ಆಕ್ಸೈಡ್, ಲೋಹದ ಆಕ್ಸೈಡ್. ಲೋಹದ ಆಕ್ಸೈಡ್ಗಳು ಯಾವಾಗಲೂ ಪ್ರತ್ಯಾಮ್ಲೀಯವಾಗಿರುತ್ತವೆ. ಏನಿರ್ತವೆ? ಪ್ರತ್ಯಾಮ್ಲೀಯವಾಗಿರುತ್ತವೆ. ಇದೊಂದು ಪ್ರತ್ಯಾಮ್ಲ ಅಂತ ಆಯಿತು. ಇಲ್ಲಿ ಆಲ್ರೆಡಿ ಒಂದು ಆಮ್ಲ ಇದೆ, ಇದು ಪ್ರತ್ಯಾಮ್ಲ, ಇದು ಆಮ್ಲ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿದಾಗ ಲವಣ ಮತ್ತು ನೀರು ಉಂಟಾಗಬೇಕು. ಹಾಗಾಗಿ ಇಲ್ಲಿ ಲವಣ ಕಾಪರ್ ಕ್ಲೋರೈಡ್ ಮತ್ತು ನೀರು H2O. ಹಾಗಾಗಿ ಲವಣ CuCl2. ಇದು ಏನಿರ್ತದೆ ಅಂತಂದರೆ ನೀಲಿ ಮಿಶ್ರಿತ ಹಸಿರು ಬಣ್ಣ ಇರ್ತದೆ. ನೀಲಿ ಮಿಶ್ರಿತ ಹಸಿರು ಬಣ್ಣ ಇರ್ತದೆ. ಹಾಗಾಗಿ ನೀಲಿ ಮಿಶ್ರಿತ ಹಸಿರು ಬಣ್ಣಕ್ಕೆ ಕಾರಣವಾಗುವ ಕಾಂಪೌಂಡ್ ಸಂಯುಕ್ತ CuCl2, CuOH ಟಾಯ್ಸ್ ಅಲ್ಲವೇ ಅಲ್ಲ, ಸರಿನಾ? ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣಂತೆ. ಪ್ರಶ್ನೆ 14, ಆಮ್ಲಕ್ಕೆ ನೀರನ್ನು ಬೆರೆಸದೆ ನೀರಿಗೆ ಆಮ್ಲವನ್ನು ಬೆರೆಸಬೇಕು, ಏಕೆಂದರೆ ಅದು ನಿಮಗೆ ಆಲ್ರೆಡಿ ಗೊತ್ತಿದೆ. ಆಮ್ಲಕ್ಕೆ ನೀರನ್ನು ಬೆರೆಸಿದ್ವಿ ಅಂತಂದರೆ ಅದು ಹೆಚ್ಚಿನ ಪ್ರಮಾಣದ ಶಾಖ ಮತ್ತು ಉಷ್ಣ ಉಂಟು ಮಾಡಿ ಸ್ಫೋಟ ಉಂಟಾಗುವಂಥ ಸಾಧ್ಯತೆಗಳು ಇರುತ್ತವೆ. ಹಾಗಾಗಿ ನಾವು ಯಾವಾಗಲೂ ನೀರಿಗೆ ಆಮ್ಲವನ್ನು ಹನಿ ಹನಿಯಾಗಿ ಸೇರಿಸುತ್ತಾ ಹುಲುಕುತ್ತಾ ಹೋಗಬೇಕು, ಏಕೆಂದರೆ ಇದು ಅಧಿಕ ಉಷ್ಣ ಬಿಡುಗಡೆ ಮಾಡುವಂತಹ ಕ್ರಿಯೆ, ಬಹಿರುಷ್ಣಕ ಕ್ರಿಯೆ ಹಾಗೂ ಸ್ಫೋಟಗೊಳ್ಳುವ ಸಂಭವವಿರುತ್ತದೆ. ಅದು ಅಂತರುಷ್ಣಕ ಕ್ರಿಯೆ ಅಲ್ಲ, ಅದು ಬೆರೆಯುವುದಿಲ್ಲ ಅಲ್ಲ, ತುಂಬ ನಿಧಾನವಾಗಿ ಬರುತ್ತದೆ ಅಲ್ಲ. ಉತ್ತರ ಏನ್ರಿ? ಬಹಿರುಷ್ಣಕ ಕ್ರಿಯೆ, ಉಷ್ಣತೆ ಬಿಡುಗಡೆ ಆಗ್ತದೆ ಮತ್ತು ಸ್ಫೋಟಗೊಳ್ಳುವ ಸಾಧ್ಯತೆ ಇರುತ್ತದೆ. ಉತ್ತರ ಎ.
15ನೇ ಪ್ರಶ್ನೆ, ಒಂದು ಆಮ್ಲೀಯ ಲವಣವನ್ನು ಪಡೆಯಬೇಕಾಗಿದೆ. ಆಮ್ಲೀಯ ಲವಣ ಪಡಿಬೇಕಾಗಿದೆ. ಆಮ್ಲೀಯ ಲವಣ ಪಡಿಬೇಕು ಅಂತಂದರೆ ಆಮ್ಲ ಪ್ರಬಲ ಇರಬೇಕು, ಪ್ರತ್ಯಾಮ್ಲ ದುರ್ಬಲ ಇರಬೇಕು. ಹಾಗಿದ್ರೆ ಆಮ್ಲೀಯ ಲವಣ ಸಿಗ್ತದೆ. ಪ್ರತ್ಯಾಮ್ಲೀಯ ಲವಣ ಬೇಕು ಅಂತಂದರೆ ಪ್ರತ್ಯಾಮ್ಲ ಪ್ರಬಲವಾಗಿರಬೇಕು, ಆಮ್ಲ ದುರ್ಬಲವಾಗಿರಬೇಕು. ಹಾಗಿದ್ದಾಗ ಏನು ಲವಣ ಉಂಟಾಗ್ತದಲ್ಲ ಅದು ದುರ್ಬಲ ಲವಣ ಅಂತ ನಾವು ಹೇಳ್ತೀವಿ. ಅದು ಪ್ರತ್ಯಾಮ್ಲೀಯ ಲವಣ ಅಂತ ಕರಿತೀವಿ. ಅರ್ಥ ಆಯ್ತಾ? ಪ್ರತ್ಯಾಮ್ಲೀಯ ಲವಣ ಬೇಕಾದರೆ ಪ್ರತ್ಯಾಮ್ಲ ಪ್ರಬಲ ಇರಬೇಕು, ಆಮ್ಲೀಯ ಲವಣ ಬೇಕಾದರೆ ಆಮ್ಲ ಪ್ರಬಲ ಇರಬೇಕು. ಅಷ್ಟೇ ನೀವು ನೆನ್ಪಿಟ್ಕೊಳ್ಬಿಡಿ. ಒಂದು ಆಮ್ಲೀಯ ಲವಣವನ್ನು ಪಡೆಯಬೇಕಾಗಿದೆ, ಆಗ ಪರಸ್ಪರ ಪ್ರತಿವರ್ತಿಸಬೇಕಾದ ಆಮ್ಲದ ಹಾಗೂ ಪ್ರತ್ಯಾಮ್ಲದ ವಿಧಗಳು ಯಾವುವು? ದುರ್ಬಲ ಪ್ರತ್ಯಾಮ್ಲ, ದುರ್ಬಲ ಆಮ್ಲ ಅಲ್ಲವೇ ಅಲ್ಲ. ಎರಡು ದುರ್ಬಲ ಇರಬಾರ್ದು. ದುರ್ಬಲ ಆಮ್ಲ, ಪ್ರಬಲ ಪ್ರತ್ಯಾಮ್ಲ ಅಂತಂದಾಗ ಪ್ರತ್ಯಾಮ್ಲೀಯ ಲವಣ ಸಿಗ್ತದೆ. ಅವ್ರು ಕೇಳಿದ್ದು ಆಮ್ಲೀಯ ಲವಣ, ಹಾಗಾಗಿ ಇದು ಔಟ್. ಸಿ ನೋಡಿ, ಪ್ರಬಲ ಆಮ್ಲ ಪ್ರಬಲ ಪ್ರತ್ಯಾಮ್ಲ ಇದ್ದಾಗ ಏನಾಗ್ತದೆ? ತಟಸ್ಥ ಲವಣ ಸಿಗ್ತದೆ. ಆಮ್ಲೀಯ ಲವಣ ಸಿಗಲ್ಲ, ಪ್ರತ್ಯಾಮ್ಲೀಯ ಲವಣ ಸಿಗಾಗಿಲ್ಲ. ಪ್ರಬಲ ಆಮ್ಲ, ದುರ್ಬಲ ಪ್ರತ್ಯಾಮ್ಲ, ಡಿ ಸರಿಯಾದ ಉತ್ತರ. ಪ್ರಬಲ ಪ್ರತ್ಯಾಮ್ಲ, ದುರ್ಬಲ ಆಮ್ಲ, ಪ್ರಬಲ ಆಮ್ಲ, ದುರ್ಬಲ ಪ್ರತ್ಯಾಮ್ಲ, ಡಿ. 16ನೇ ಪ್ರಶ್ನೆ, ಎಂ ಮತ್ತು ಎನ್ ಎಂಬ ಎರಡು ದ್ರಾವಣದಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಒಂದಾದ ನಂತರ ಮತ್ತೊಂದು ಅದ್ದಿ ಪರೀಕ್ಷಿಸಿದಾಗ ವೀಕ್ಷಿಸಬಹುದಾದ ಒಂದು ಉದಾಹರಣೆ ತಿಳಿಸಿ. ಒಂದು ಎಂ ಇದೆ ಅಂತೆ, ಇನ್ನೊಂದು ಎನ್ ಇದೆ ಅಂತೆ. ಎಂನಲ್ಲಿ ಏನಾದರೂ ಆಮ್ಲ ಇದ್ದರೆ ನೀಲಿ ಲಿಟ್ಮಸ್ ಕೆಂಪಾಗ್ತದೆ. ಅದೇ ಕೆಂಪು ಲಿಟ್ಮಸ್ ತೊಗೊಂಡೋಗಿ ಎನ್ನಲ್ಲಿ ನಾವು ಹಾಕಿದ್ವಿ ಅಂತಂದರೆ ಕೆಂಪು ಇದ್ದಿದ್ದು ನೀಲಿ ಆಗ್ತದೆ. ಒಂದನೇದು ಆಮ್ಲ, ಎರಡನೇದು ಪ್ರತ್ಯಾಮ್ಲ ಅಂತ ನಮಗೆ ಗೊತ್ತಾಗ್ತದೆ. ಅವ್ರು ಯಾವುದು ಕೊಟ್ಟಿದ್ದಾರೆ? ದ್ರಾವಣದಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು, ಕೆಂಪು ಲಿಟ್ಮಸ್ ಕಾಗದ, ನೀಲಿ ಲಿಟ್ಮಸ್ ಕಾಗದ ಎರಡನ್ನೂ ಉಪಯೋಗ ಮಾಡ್ತೀವಂತೆ. ಎಂ ಲೋಹೀಯ ಆಕ್ಸೈಡ್ ದ್ರಾವಣವಾಗಿದ್ದರೆ ನೀಲಿ ಲಿಟ್ಮಸ್ ಕೆಂಪಾಗುತ್ತದೆ. ಲೋಹೀಯ ಆಕ್ಸೈಡುಗಳು ಪ್ರತ್ಯಾಮ್ಲೀಯವಾಗಿರುತ್ತವೆ. ಪ್ರತ್ಯಾಮ್ಲ, ಇದು ಪ್ರತ್ಯಾಮ್ಲ. ಪ್ರತ್ಯಾಮ್ಲ ನೀಲಿದ್ದು ಕೆಂಪು ಮಾಡ್ತದಾ? ಮಾಡಲ್ಲ, ತಪ್ಪು. ಎನ್ ಲೋಹೀಯ ಆಕ್ಸೈಡ್ ಆಗಿದ್ದರೆ, ಲೋಹೀಯ ಆಕ್ಸೈಡ್ ಅಂತಂದರೆ ಪ್ರತ್ಯಾಮ್ಲ, ಅಲೋಹೀಯ ಆಕ್ಸೈಡ್ ಅಂದರೆ ಆಮ್ಲ, ಸರಿನಾ? ಎನ್ ಲೋಹೀಯ ಆಕ್ಸೈಡ್ ಅಂದರೆ ಪ್ರತ್ಯಾಮ್ಲವಾಗಿದ್ದರೆ ಕೆಂಪು ಲಿಟ್ಮಸ್ ಬಣ್ಣವು ಬದಲಾಗುವುದಿಲ್ಲ. ಕೆಂಪು ಲಿಟ್ಮಸ್ ಬಣ್ಣ ಬದಲಾಗ್ತದಲ್ರಿ, ಕೆಂಪು ಇದ್ದಿದ್ದು ನೀಲಿ ಆಗ್ತದ ಒಂದು ವೇಳೆ ಅದು ಪ್ರತ್ಯಾಮ್ಲವಾಗಿದ್ದರೆ. ಇದು ಕೂಡ ಔಟ್. ಎಂ ಅಲೋಹೀಯ ಆಕ್ಸೈಡ್ ಆಗಿದ್ದರೆ, ಅಲೋಹೀಯ ಆಕ್ಸೈಡ್ಗಳು ಆಮ್ಲೀಯವಾಗಿರುತ್ತವೆ. ಅಂದರೆ ಎಂ ಆಮ್ಲೀಯವಾಗಿದ್ದರೆ ನೀಲಿ ಲಿಟ್ಮಸ್ ಕೆಂಪಾಗುವುದು ಸರಿಯಾದ ಉತ್ತರ. ಸಿ ಸರಿಯಾದ ಉತ್ತರ ಆಗ್ತದೆ. ಅರ್ಥ ಆಯ್ತಾ? ಇದು 16 1 ಅಂಕದ MCQ ಕ್ವಶನ್ಸ್ಗಳನ್ನ ನಾವು ಮಾಡಿದ್ವಿ. ಮುಂದಿನ ಭಾಗದಲ್ಲಿ ನಾವು 1 ಅಂಕದ ಪ್ರಶ್ನೆಗಳನ್ನ ಬಿಡಿಸ್ಕೊತ ಹೋಗೋಣಂತೆ. ಈ ಭಾಗದ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.